ನನಗೆ ಒಂದು ಅರ್ಥ ಆಗದೆ ಇರೋದು, ಒಂದು ಸಿನಿಮಾ ಗೆಲ್ತು ಅಂದ್ರೆ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳುವಂತಹ ಮನಸ್ಥಿತಿ ಇರೋರು ಇಂಡಸ್ಟ್ರಿಗೆ ಬರಬಾರ್ದು ಅಂತ ನಾನು ಹೇಳೋದು. ವಿ ಶುಡ್ ಸೆಲೆಬ್ರೇಟ್ ದ ಸಕ್ಸಸ್ ಆಫ್ ಕನ್ನಡ ಸಿನಿಮಾ. ಅದನ್ನ ಸೆಲೆಬ್ರೇಟ್ ಮಾಡಲಿಲ್ಲ ಅಂದ್ರೆ ನಾವು ಹೆಂಗೆ ಆರ್ಟಿಸ್ಟ್ಗಳಾಗ್ತೀವಿ, ನಾವು ಹೆಂಗೆ ಡೈರೆಕ್ಟರ್ ಆಗ್ತೀವಿ? ಹೌ ಇಸ್ ಇಟ್ ಪಾಸಿಬಲ್? ಟೆಲ್ ಮೀ. ಇವಾಗ ನಾನು ಹೇಳೋದು, ಕ್ರಿಕೆಟ್ ಲವರ್, ಕ್ರಿಕೆಟ್ ಗೆದ್ದಿದ ತಕ್ಷಣ ನಂಗೆ ಅಂತ ಅನ್ಬೇಕು, ಅಯ್ಯ ಏನಾದ್ರು ಮಾಡ್ಕೊಳ್ಳಿ ನನಗೇನು ಅಂತಂದ್ರೆ ಯು ಆರ್ ನಾಟ್ ಅ ಕ್ರಿಕೆಟ್ ಲವರ್. ಕರೆಕ್ಟ್. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೊಂದು ಸಿನಿಮಾ ಬೆಳೀತಾ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಡೈರೆಕ್ಟರ್ ಆರ್ ದ ಪ್ರೊಡ್ಯೂಸರ್ ಆರ್ ದ ಆಕ್ಟರ್. ಕರೆಕ್ಟ್ ಅಲ್ವಾ? ಇಫ್ ಯು ಆರ್ ನಾಟ್ ಸೆಲೆಬ್ರೇಟಿಂಗ್ ದ ಸಕ್ಸಸ್ ಆಫ್ ಎವ್ರಿ ಸಿನಿಮಾ, ವಿ ಆರ್ ಅನ್ಫಿಟ್ ಟು ಬಿ ಇನ್ ದಿಸ್ ಇಂಡಸ್ಟ್ರಿ. ನಾವು ಸೆಲೆಬ್ರೇಟ್ ಮಾಡಬೇಕು. ಪ್ರತಿಯೊಬ್ಬರದು ಹೊಡಿತು ಗುರು ಸಿನಿಮಾ. ಒಂದು ಪ್ರೊಡ್ಯೂಸರ್ ಗೆದ್ರೆ, ಇವಾಗ ನಾನೇ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಒಬ್ಬ ಪ್ರೊಡ್ಯೂಸರ್ ಆಗಿ GST ಗೆದ್ರೆ ನಾನು ಇನ್ನೊಂದು 3 ಪಿಕ್ಚರ್ ಮಾಡ್ತೀನಿ. ಹೌದು. 3 ಪಿಕ್ಚರ್ ಮಾಡೋದು 300 ಜನಕ್ಕೆ ಊಟ ಸಿಗುತ್ತೆ. ಕರೆಕ್ಟ್. 300 ಫ್ಯಾಮಿಲಿಗಳು, 300 ಫ್ಯಾಮಿಲಿಗಳ ಕನ್ಸುಗಳು ಫಾರ್ ಮಂತ್ಸ್ ಟುಗೆದರ್ ನಡೆಯುತ್ತೆ. ಕರೆಕ್ಟ್. ದಟ್ ಅಪ್ರೋಚ್ ಶುಡ್ ಬಿ ದೇರ್. ಇಟ್ಸ್ ನಾಟ್ ಅಬೌಟ್ ನನಗೆ ಗೊತ್ತಿಲ್ಲ ಗುರು, ನನಗೆ ಬರಲ್ಲ, ಆ ಭಗವಂತ ಬರ್ಸೋದು ಬೇಡ. ನಾನು ಸೆಲೆಬ್ರೇಟ್ ಮಾಡ್ತೀನಿ, ಎಲ್ಲದನ್ನು ಸೆಲೆಬ್ರೇಟ್ ಮಾಡ್ತೀನಿ. ಐ ಆನೆಸ್ಟ್ಲಿ ಸೆಲೆಬ್ರೇಟ್.